ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. ಇವತ್ತು ನಡೆದ ಸಮಾಜಶಾಸ್ತ್ರ, ಸೋಷಿಯಾಲಜಿ ಕೀ ಆನ್ಸರ್ ನೋಡೋಣ. 1ನೇ ಕ್ವಶನ್, ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳನ್ನು ಉತ್ತರಿಸಿ. 1ನೇ ಕ್ವಶನ್, ಹಿಂದೂ ಪದವನ್ನು ಮೊದಲು ಬಳಸಿದವರು ಅರಬರು. 2ನೇ ಕ್ವಶನ್, ಭಾರತದಲ್ಲಿ ಅಂತರ್ಜಾತಿ ವಿವಾಹವನ್ನು ಕಾನೂನಿನ ಅನ್ಯತೆ ನೀಡಿದ ಮೊದಲ ಕಾನೂನು ವಿಶೇಷ ವಿವಾಹ ಕಾಯ್ದೆ 1872. 3ನೇ ಕ್ವಶನ್, ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಪರಿಚಯಿಸಿದರು. ಕರೆಕ್ಟ್ ಆನ್ಸರ್ ಡಿ, ಜಾನ್ ಎಫ್ ಕೆನಡಿ. 4ನೇ ಕ್ವಶನ್, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಥಮ ರಾಜ್ಯಗಳು. ಸಿ. ಕರೆಕ್ಟ್ ಆನ್ಸರ್ ಆಂಧ್ರ ಪ್ರದೇಶ ಮತ್ತು ರಾಜಸ್ಥಾನ್. 5ನೇ ಕ್ವಶನ್, ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ಧ್ಯೇಯ ವಾಕ್ಯದ ಪ್ರತಿಪಾದಕರು. ಡಿ. ಕರೆಕ್ಟ್ ಆನ್ಸರ್ ಶ್ರೀ ನಾರಾಯಣ ಗುರು. ರೋಮನಕ್ಕೆ ಕೆಳಗಿನ ಅವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 6ನೇ ಕ್ವಶನ್, ಜನಸಂಖ್ಯಾಶಾಸ್ತ್ರ ಪದವನ್ನು ಪರಿಚಯಿಸಿದವರು. ಜಾನ್ ಎಫ್ ಅಚಿಲ್ ಗಿಲಿಯಾರ್ಡ್. 7ನೇ ಕ್ವಶನ್, ಆದಿವಾಸಿ ಪಂಚಶೀಲ ತತ್ವದ ಪ್ರತಿಪಾದಕರು. ಜವಾಹರ್ಲಾಲ್ ನೆಹರು. 8ನೇ ಕ್ವಶನ್, ಮಾಧ್ಯಮ ದೊರೆ ಎಂದು ಪ್ರಖ್ಯಾತರಾದ ಮಾರ್ಷಲ್ ಮ್ಯಾಕ್ಲುಹಾನ್. 9ನೇ ಕ್ವಶನ್, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು. ಜ್ಯೋತಿಬಾ ಫುಲೆ. 10ನೇ ಕ್ವಶನ್, ವಿದ್ಯುನ್ಮಾನ ಮಾಧ್ಯಮವು ಕೃತಕ ನೈಜತೆಯನ್ನು ಸೃಷ್ಟಿಸಿದೆ ಎಂದು ಕರೆದವರು. ಜೀನ್ ಬ್ರೂಟಿಲಾರ್ಡ್. ಹೊಂದಿಸಿ ಬರೆಯಿರಿ. 11. ಎ ಥಿಯೋಲಿಥಿಕ್ ಸೊಸೈಟಿ ಬೆಸೆಂಟ್. ಬಿ. ಯಂಗ್ ಇಂಡಿಯಾ. ಸಿ. ಕೂಲಿಗಾರರ ಕಾಳು ಮಹಾತ್ಮ ಗಾಂಧಿ. ಡಿ. ಕಾಣದ ಕೈ ಆಡಮ್ ಸ್ಮಿತ್. WTO 2001. ಹಾಗೆಯೇ ಕೆಳಗಿನ ಉತ್ತರಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಭಾರತದಲ್ಲಿ ಪ್ರಾಚೀನ ಹೆಸರುಗಳಲ್ಲಿ ಯಾವುದಾದರೂ ಒಂದನ್ನು ಹೆಸರಿಸಿ. ಭರತಖಂಡ, ಭರತವರ್ಷ. 13ನೇ ಕ್ವಶನ್, ಕರ್ಣವಾನ್ ಎಂದರೆ ಯಾರು? ಅವಿಭಕ್ತ ಕುಟುಂಬದ ಹಿರಿಯ ಸದಸ್ಯ ಅಥವಾ ಸೋದರ ಮಾವನನ್ನು ಸಹ ಕರೆಯುತ್ತಾರೆ. ಹಾಗೆಯೇ ಲಿಂಗ ತಾರತಮ್ಯ ಎಂದರೇನು? ಗಂಡು ಹೆಣ್ಣು ಎಂದು ಲಿಂಗ ತಾರತಮ್ಯ ನಬಾರ್ಡನ್ನು ವಿಸ್ತರಿಸಿ. ಗ್ರಾಮೀಣ ಮತ್ತು ಕೃಷಿ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್. ವಿ. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್, ಭಾರತ 2 ಧಾರ್ಮಿಕ ಸಮೂಹಗಳನ್ನು ವಿವರಿಸಿ. ಬೌದ್ಧ ಧರ್ಮ, ಕ್ಷೈತ್ರ ಧರ್ಮ, ಹಿಂದೂ ಧರ್ಮ ಯಾವುದಾದರೂ. 8ನೇ ಕ್ವಶನ್, ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳನ್ನು ತಿಳಿಸಿ. ಲಂಬಾಣಿ, ಬೋವಿ, ಹರಿಜನ ಯಾವುದಾದರೂ. 19ನೇ ಕ್ವಶನ್, ಮಹಿಳಾ ಸಬಲೀಕರಣಕ್ಕೆ ಕಾರಣವಾದ 2 ಕಾನೂನಾತ್ಮಕ ತಂತ್ರಗಳನ್ನು ಹೆಸರಿಸಿ. ಹಿಂದೂ ವಿವಾಹ ಕಾಯ್ದೆ, ಹಿಂದೂ ಉತ್ತರಾಧಿಕಾರ ಕಾಯ್ದೆ, ಹಿಂದೂ ದತ್ತ ಮತ್ತು ಜೀವನಾಂಶ ಕಾಯ್ದೆ ಯಾವುದಾದರೂ. 20ನೇ ಕ್ವಶನ್, ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ. ಗ್ರಾಮ ಸ್ವಾಯತ್ತತೆ, ಚಿಕ್ಕ ಗಾತ್ರ. 22ನೇ ಕ್ವಶನ್, ಪ್ರಸ್ತುತ ಭಾರತದಲ್ಲಿನ 2 ಮಹಿಳಾ ಸಮಸ್ಯೆಗಳನ್ನು ಬರೆಯಿರಿ. 1ನೇ ಕ್ವಶನ್, ಅಸಮಾನತೆ ಇರುವುದಿಲ್ಲ. ಆರ್ಥಿಕ ಹಿಂದುಳಿದ, ಕೌಟುಂಬಿಕದ ಏನಾದರೂ. 5 ಅಂಕದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಶಿಕ್ಷಣ ಕೊಟ್ಟಿದೆ, ಇದು ಸಹ ಬಂದಿದೆ. ಅವಿಭಕ್ತ ಕುಟುಂಬ, ಇದು ಸಹ ಬಂದಿದೆ. ನರ್ಸಿಂಗ್ ನರ್ಸ್, ಇದು ಕೊಟ್ಟಿದೆ, ಇದು ಸಹ ಬಂದಿದೆ. ಹಾಗೆ ಕ್ಯಾಥೋಲಿಕ್ ಗೌರವದ ಚಳವಳಿಯ ಪ್ರಕಾರಗಳು, ಇದು ಕೊಟ್ಟಿದೆ, ಇದು ಸಹ ಬಂದಿದೆ. ಆಧುನೀಕರಣ ಸಾವಯವದ ಅಂಶಗಳು, ಇದು ಕೊಟ್ಟಿದೆ, ಇದು ಸಹ ಬಂದಿದೆ. ಹಾಗೆ 10 ಅಂಕದಲ್ಲಿ ಸಹ ನಾವು ಕೊಟ್ಟಿರುವಂತೆ ಬಂದಿದೆ ನೋಡಿ. ವೈವಿಧ್ಯತೆ ಎಂದರೇನು? ಭಾರತ ವಿವಿಧತೆಯ ಲಕ್ಷಣಗಳು, ಇದು ಬಂದಿದೆ. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ, ಇದು ಸಹ ಬಂದಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.